ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಯುಗಾದಿ ಸ್ಪೆಷಲ್ ಆದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಬೇವು ಹೇಗೆ ಕಲಿಸ್ಬೇಕು ಅಂತ ನಾನು ಹೇಳ್ಕೊಡ್ತಿದ್ನಿ. ಇದು ಹಬ್ಬದ ದಿವಸ ಮಾಡೋದು ಫ್ರೆಂಡ್ಸ್. ಇದು ನಮ್ಮ ಕಡೆ ಎಲ್ಲ ಬೇರೆ ಎಲ್ಲ ಫ್ರೆಂಡ್ಸ್ ಮನೆಗೆ ಇದೆಲ್ಲ ಕೊಡ್ತಾರೆ, ಮತ್ತು ನಮ್ಮ ಮನೆಗೆ ಯಾರಾದರೂ ಬಂದರೆ ಇದನ್ನೇ ಕುಡಿಯೋಕ್ಕೆ ಕೊಡೋದು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಎಲ್ಲ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ. ಇದು ಬೆಲ್ಲ, ಬೇವು ಮತ್ತು ಮಾವಿನಕಾಯಿ ಎಲ್ಲ ಸೇರಿಸಿ ಮಾಡುವಂಥ ರೆಸಿಪಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಡ್ರೈ ಫ್ರೂಟ್ಸ್ ತೆಗೆದುಕೊಂಡಿದ್ದೀನಿ. ಬಾದಾಮ, ಗೋಡಂಬಿ ಮತ್ತು ಇದರಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ತೊಗೊಳ್ಳಿ. ಅದು ಕ್ಯಾರ್ ಬೀಸ್ ಅಂತ. ಇದು ಪುಟಾಣಿ ಹಾಕ್ತಾಯಿದ್ದೀನಿ, ಅಂದರೆ ಒಂದು ಬೌಲಷ್ಟು ನಾನು ಪುಟಾಣಿ ತೆಗೆದುಕೊಂಡಿದ್ದೀನಿ. ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಯಾವ್ಯಾವ್ದು ಇರುತ್ತೋ ಎಲ್ಲವೂ ಹಾಕಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಆಮೇಲೆ ಚೆನ್ನಾಗಿ ಕಟ್ ಮಾಡಬೇಕು, ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಇದು ಕರ್ಬೂಜದ ಬೀಜ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದು ಇರುತ್ತೋ ಎಲ್ಲವೂ ಹಾಕಿ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಇದು ತರಿಯಾಗಿರಬೇಕು, ತುಂಬ ಪುಡಿಯಾಗಿ ಮಾಡಬೇಡಿ, ತುಂಬ ದಪ್ಪಾಗಿ ಇಟ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈ ಥರ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇದನ್ನು ಪೌಡ್ರ್ ಮಾಡೋಣ. ಹಾಗೆ 2 ಗ್ಲಾಸಷ್ಟು ನೀರು ತೆಗೆದುಕೊಳ್ತಾ ಇದ್ದೀನಿ. ಅಂದರೆ ಇದು ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಎಷ್ಟು ಇರುತ್ತೆ ಅಂದರೆ 3 ಜನರಿಗೆ ಆಗುತ್ತೆ. ಇದು 3 ಗ್ಲಾಸಷ್ಟು ಆಗುತ್ತೆ. ನಿಮಗೆ ಜಾಸ್ತಿ ಬೇಕಿದ್ದರೆ ನಾನು ತೋರಿಸಿದ್ನೆಲ್ಲ ಅದಕ್ಕಿಂತ ಡಬಲ್ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಹುಣಸೆ ರಸ ಅರ್ಧ ಬೌಲಷ್ಟು. ಇದು ಗಟ್ಟಿಯಾಗಿರುವಂಥದ್ದು ರಸ ತೆಗೆದುಕೊಳ್ಳಿ. ಇದರಲ್ಲೆಲ್ಲ ಕಡ್ಡಿಯದಿರುತ್ತೆ ಅಂತ ನಾನು ಸೋಸ್ಕೊಳ್ತಾ ಇದ್ದೀನಿ, ನೀರಿನ ಅಂಶ ಮಾತ್ರ ಇರಬೇಕು ಅಂತ. ಇದು ಇವಾಗ ಹೊಸ ಹುಣಸೆಹಣ್ಣು ಬಂದಿರುತ್ತೆ ಫ್ರೆಂಡ್ಸ್ ಯುಗಾದಿ ಟೈಮಲ್ಲಿ, ಅದನ್ನೇ ಹಾಕಿ ಸ್ವಲ್ಪ ಕಲ್ಸಕ್ಕರೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬೆಳ್ಳುಳ್ಳಿ ನಾನು ತೋರಿಸಿದ್ನಲ್ಲ ಸಣ್ಣಗೆ ಕಟ್ ಮಾಡಿರುವಂಥದ್ದು. ಬೆಲ್ಲ ಒಂದು ಲಿಂಬೆಹಣ್ಣದ ದೊಡ್ಡ ಲಿಂಬೆಹಣ್ಣು ಆಕಾರದಲ್ಲಿ ತೆಗೆದುಕೊಂಡಿದ್ದೀನಿ. ರುಚಿ ಜಾಸ್ತಿ ಬೇಕಿದ್ರೆ ನೀವು ಹಾಕ್ಕೋಬೋದು, ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಡ ಅಂದರೆ ನಾನು ಎಷ್ಟು ತೋರಿಸಿದ್ದೇನೋ ಅಷ್ಟೇ ಹಾಕಿ. ಕರೆಕ್ಟಾಗಿ ಬಂದಿದೆ ಇದು. ನಾನು ಮಿಕ್ಸಿ ಮಾಡಿರೋಂಥ ಪೌಡ್ರೆಲ್ಲ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಅಜ್ವಾನ್ ಫ್ರೆಂಡ್ಸ್, ನೀವು ಮಿಕ್ಸಿ ಮಾಡಬೇಕಾದ್ರೆ ಹಾಕಿ, ನಂಗೆ ಮರ್ತೋಗಿತ್ತು, ಅದಕ್ಕೆ ನಾನು ನಂತರ ಹಾಕ್ತಾಯಿದ್ದೀನಿ. ಇದು ಮಾವಿನಕಾಯಿ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಹುಳಿ ಬರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಇದು ಕಟ್ ಮಾಡಿ ಕೂಡ ಹಾಕ್ಬೋದು ಫ್ರೆಂಡ್ಸ್. ಅದು ಬಾಯಲ್ಲೆಲ್ಲ ಹುಳಿ ಜಾಸ್ತಿ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಹೆರ್ದು ಹಾಕ್ತಾಯಿದ್ದೀನಿ. ಇದು ಬೇವಿನ ಹೂವು ಫ್ರೆಂಡ್ಸ್. ಇದರ ವಿಶೇಷತೆಯೇ ಇದೆ. ಬೇವಿನ ಹೂವು ಹಾಕಬೇಕು ಇದಕ್ಕೆ. ಮಾವಿನಕಾಯಿ ಹೂವು ಮತ್ತು ಬೆಲ್ಲ ಇದನ್ನೆಲ್ಲ ಹಾಕೋದೇ ಇದು ಯುಗಾದಿ ಸ್ಪೆಷಲ್ಲು. ನಾನು ತೋರಿಸ್ಕೊಡ್ತಾ ಇದ್ನೆಲ್ಲ ಸಣ್ಣಗೆ ಹೂವು ಇರೋದು, ಅದನ್ನು ಮಾತ್ರ ಹಾಕಿ. ಅದ್ರ ಮತ್ತೆ ಇರುವಂಥದ್ದೆಲ್ಲ ಹಾಕಬೇಡಿ, ಕೈ ಬಂದುಬಿಡುತ್ತೆ. ಅದೇನು ಮುಂದ್ಗಡೆ ಇರುತ್ತಲ್ಲ ಎಲೆ, ಹೂವಿಂದ ಎಲೆ ಬರುತ್ತಲ್ಲ ವೈಟ್ ಆಗಿರೋವಂಥದ್ದು, ಅದನ್ನು ಮಾತ್ರ ಹಾಕ್ಕೊಳ್ಳಿ. ನೋಡಿ, ಈ ಥರ ಬಿಡಿಸ್ಕೋಬೇಕು. ಅದನ್ನು ಬಿಡಿಸ್ಕೊಂಡು ಹಿಂಗೆ ಸ್ವಲ್ಪ ಮೇಲೆ ಕೆಳಗೆ ಮಾಡಿದರೆ ಸಾಕು, ಹೂವು ಹಾರ್ಕೊಂಡು ಮುಂದೆ ಬಂದುಬಿಡುತ್ತೆ ಫ್ರೆಂಡ್ಸ್. ಇದರಲ್ಲಿ ಕಲ್ಲಂಗಡಿ ಮತ್ತು ದ್ರಾಕ್ಷಿ, ಕರ್ಬೂಜ ಕೂಡ ಕಟ್ ಮಾಡಿ ಹಾಕ್ತಾರೆ. ನಾನು ಹಾಕಿಲ್ಲ, ನೀವು ಇಷ್ಟವಿದ್ದರೆ ಹಾಕ್ಬೋದು ಫ್ರೆಂಡ್ಸ್, ಅದನ್ನು ಕೂಡ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬಿಡಿಸಾಗಿದೆ. ಈ ಥರ ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ಏರೋದು ಅಂತಾರೆ, ಈ ಥರ ಮಾಡೋದು. ನೋಡಿ, ಇವಾಗ ಬಂದಿದೆಯಲ್ಲ ಸಣ್ಣಗಿರೋಂಥ ಹೂವು ಎಲ್ಲ. ಇದನ್ನು ಮಾತ್ರ ಹಾಕ್ಕೊಳ್ಳಿ. ಅದ್ರ ಹಿಂದ್ಗಡೆ ಇರೋದು ಯಾವುದು ಹಾಕಬೇಡಿ, ಕೈ ಬರುತ್ತೆ. ಇದು ಹೂವು ಮಾತ್ರ ಹಾಕಬೇಕು ಇದಕ್ಕೆ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಡೆಗೆ ಮಾಡ್ಕೊಳ್ಳೋಣ. ಹೂವೆಲ್ಲ ಇದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ನಾನು ತೋರಿಸಿದ್ನಲ್ಲ ಆ ಹೂವು ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಿಮ್ಗೆ ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಕುಡಿಬೋದು. ಬೇಡ ಅಂದರೆ ಒಂದು ಮಡಿಕೆಯಲ್ಲಿ ಕೂಡ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಹೊಸ ಮಡಿಕೆ ತಂದು ಅದರಲ್ಲೇ ಹಾಕಿ ಮಾಡೋದು. ಸೊ ನಾವೆಲ್ಲ ತರೋಕ್ಕಾಗಲ್ಲ ಅನ್ನೋರೆಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.